ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 32ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 33ನೇ ಅಧ್ಯಾಯವನ್ನು ಶುರು ಮಾಡೋಣ. ನಾಳೆ ಎಲ್ಲರೂ ಬೇಗ ಎದ್ದು ರೆಡಿಯಾಗಿ. ಔಪಚಾರಿಕತೆಗೆ ಎಂಬಂತೆ ಸದಾನಂದರು ಹೇಳಿದರು. ಎಲ್ಲಿಗೆ ಎಂದು ಕೇಳಲು ಹೋದ ನವೀನನನ್ನು ತಡೆದ ಗೌಡ್ರು, ಕಾರಣ ಕೇಳದೆ ಹೊರಡೋಕ್ಕಾಗಲ್ವಾ ಅಂದರು. ಆಯ್ತು ಬಿಡಿ, ಕೇಳಲ್ಲ ಎಂದು ಊಟ ಮುಗಿಸಿ ರೂಮ್ ಸೇರಿದವನು ನಕ್ಷತ್ರಳ ಮಿಸ್ ಕಾಲ್ ನೋಡಿ ಕಾಲ್ ಮಾಡಿದ್ದ. ಏನು ತಾವಾಗೆ ಕರೆ ಮಾಡುವಿರಲ್ಲ, ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟಿದ್ದ ಇವತ್ತು ಎನ್ನುತ್ತಾ. ಸುಮ್ಮನೆ ಮಾಡಿದೆ, ಯಾಕೆ ಮಾಡಬಾರ್ದಾ ಅಂದಳು. ಮಾಡೇ ಮಾರಾಯ್ತಿ, ನಿನ್ನ ಹುಡುಗಂಗೆ ನೀನು ಕಾಲ್ ಮಾಡೋದಕ್ಕೆ ಪರ್ಮಿಷನ್ ಬೇಕಾ ಅಂದ ನವೀನ್. ಹೇ ಹೋಗೋ ಸುಮ್ಮನೆ ಅಂದವಳು. ಮತ್ತೆ ಸಮಾಚಾರ ಅಂದಳು ಮಾತಿಗೆ ತಡಕಾಡುವಂತೆ. ಬಾಗಿಲು ತೆಗೆದುಕೊಂಡು ಒಳ ಬಂದ ತಾರಾ, ನವಿ ತಗೊಳ್ಳೋ ನಾಳೆಗೆ ಬಟ್ಟೆ ಎಂದು ಹೊಸ ಬಟ್ಟೆಯನ್ನಿತ್ತರು. ಇದೇನಕ್ಕೆ ಹೊಸ ಬಟ್ಟೆ ಅಂದ ನವೀನ್. ಇರಮ್ಮು ಒಂದು ನಿಮಿಷ ಎಂದು ನಕ್ಷತ್ರಳಿಗೆ ಹೇಳುತ್ತಾ. ಯಾರೋ ಲೈನಲ್ಲಿ ಅಂದ ತಾರಾಗೆ. ಚುಕ್ಕಿ ಲೈನಲ್ಲಿದ್ದಾಳೆ ಚಿಕ್ಕಮ್ಮ ಅಂದ. ಹೌದಾ, ಕೊಡಿಲಿ ಎಂದು ಮೊಬೈಲ್ ಪಡೆದುಕೊಂಡು ಏನು ಮಾಡ್ತಿದ್ದೀಯಾ, ಹೇಗಿದ್ದೀಯಾ ಅಂದರು ತಾರಾಮಣಿ. ನಾನು ಚೆನ್ನಾಗಿದ್ದೀನಿ, ನೀವು ಅಂದಳು. ಊಟ ಎಲ್ಲ ಆಯ್ತಾ ಅಂದರು ತಾರಾಮಣಿ ಸೂಚ್ಯವಾಗಿ. ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ಅಕ್ಕ, ಬಾವ ಎಲ್ಲರೂ ಬಂದಿದ್ದಾರೆ. ಹಾಲ್ನಲ್ಲಿ ಏನೇನೋ ರೆಡಿ ಮಾಡ್ಕೋತಿದ್ದಾರೆ. ಅಮ್ಮ ನಂಗೆ ಮಲ್ಕೋ ಅಂತ ಕಳಿಸಿದ್ರು, ರೂಮಲ್ಲಿದ್ದೀನಿ ಅಂತ ನಕ್ಷತ್ರ ಹೇಳಿದ್ಲು. ಅಮ್ಮ ಮಲ್ಕೋ ಹೋಗು ಅಂತ ಕಳಿಸಿದ್ರೆ ನೀನು ಫೋನಲ್ಲಿ ಮಾತಾಡ್ತಾ ಇದ್ದೀಯಾ? ಸಿಹಿಯಾಗಿ ಗದರಿ. ನಾವು ನಾಳೆ ಹೊರಗೆ ಹೋಗ್ತಿದ್ದೀವಿ, ಫ್ಯಾಮಿಲಿಯಿಂದ ಇಲ್ಲಿಂದ 10:10ವರೆಗೆ ಬಿಡ್ತೀವಿ ಅಂದರು ತಾರಾ. ಬನ್ನಿ, ಅಮ್ಮ ಕಾಯ್ತಿರ್ತೀವಿ ಅಂತ ಅಂದಳು ನಕ್ಷತ್ರ. ಬಟ್ಟೆ ಕೊಡೋಕ್ಕೆ ಬಂದು ಎಷ್ಟೊತ್ತು ತಾರಾ ಇಲ್ಲೇ ಕೂತ್ಬಿಟ್ಟ ಅನ್ನುತ್ತಾ ಒಳ ಬಂದ ಸುಧಾಮಣಿ, ನಕ್ಷತ್ರ ಲೈನಲ್ಲಿದ್ದು ಮಾತಾಡಿಸ್ತಿದ್ವಿ ಅಂತ ತಾರಾ ಹೇಳಿದ್ರು. ಹೌದಾ, ಅವ್ನು ಮಾತಾಡ್ಕೊಳ್ಳಿ, ಬಾ ಕೆಲಸ ಇದ್ದಾವೆ ಎಂದು ನವೀನನಿಗೆ ಮೊಬೈಲ್ ಕೊಟ್ಟು, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಕಾಡು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ಬಾ, ಲೇಟ್ ಮಾಡಬಾರ್ದು ತಿಳಿತಾ ಅಂತ ಹೇಳಿ ಬಾಗಿಲು ಹಾಕಿಕೊಂಡು ಹೋದರು. ಇದೇನೇ ಫುಲ್ ಚೇಂಜಸ್ಸು, ಅಮ್ಮ ಮಾತು ಕಂಟಿನ್ಯೂ ಮಾಡು ಅಂತ ಬಾಗ್ಲಾಕೊಂಡು ಹೋಗ್ತಿದ್ದಾರೆ. ಮಿರಾಕಲ್ಸ್ ಆಗ್ತಿದ್ಯಪ್ಪ ನಮ್ಮ ಮನೆಯಲ್ಲಿ ಅಂತ ಅಂದ. ಮತ್ಯಾವಾಗೊತ್ತು ಸಿಗೋದು ಅನ್ನುತ್ತಾ. ಯಾವಾಗ ನನಗೇನು ಗೊತ್ತು, ಕಾಯ್ತಿರ್ತೀನಿ, ಬೇಗ ಬಾ ಅಂತ ಹೇಳಿ ಕಿಲಕಿಲನೆ ನಗುತ್ತಾ ಮಲಗ್ತೀನಿ, ಗುಡ್ ನೈಟ್ ಅಂದಳು. ಮಲಗಬೇಕಾ, ಇನ್ನೂ ಸ್ವಲ್ಪ ಹೊತ್ತು ಮಾತಾಡಬಾರ್ದಾ ಅಂತ ಕೇಳಿದವನಿಗೆ ನಿರಾಕರಿಸಿ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ಲು. ಮರುದಿನ ಬೆಳಗ್ಗೆ ಎರಡೂ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ನಕ್ಷತ್ರಳನ್ನು ಬೇಗ ಎಬ್ಬಿಸಿದ ಪೂರ್ಣಿಮಾ, ಬೇಗ ಕಾಫಿ ಕುಡಿದು ಸ್ನಾನ ಮಾಡು, ಅಷ್ಟರಲ್ಲಿ ಹೇಗೂ ನಿನ್ನ ಫ್ರೆಂಡ್ಸ್ ಬರ್ತಾರೆ, ಎಲ್ಲರೂ ಸೇರಿ ನಿನ್ನ ರೆಡಿ ಮಾಡ್ತಾರೆ ಅಂತ ಆಗಲೇ ರೆಡಿ ಮಾಡಿಟ್ಟಿದ್ದ ಸೀರೆ ಒಡವೆಗಳನ್ನು ತಗೋ ವಾರ್ಡ್ರೋಬಲ್ಲಿ ಇಟ್ಟಿರು ಅಂತ ಕೊಟ್ಟರು. ನಕ್ಷತ್ರ ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ಸ್ನೇಹ, ಶರದಿ ಬಂದಿದ್ದರು. ನಕ್ಷು, ಬ್ರೋ ಕಾಲ್ ಮಾಡ್ತಿದ್ದಾರೆ ಕಣೆ, ಹೊರಗಿನಿಂದಲೇ ಕಿರುಚಿದಳು ಶರದಿ. ಮಾಡಿದ್ರೆ ಮಾಡ್ತಾನೆ, ಸುಮ್ಮನಿರೆ, ನಾನಿನ್ನೂ ರೆಡಿನೇ ಆಗಿಲ್ಲ ಎಂದಳು ನಕ್ಷತ್ರ ತಲೆಗೆ ಬಟ್ಟೆ ಸುತ್ತಕೊಂಡು ಆಚೆ ಬರುತ್ತಾ. ಕಾಲ್ ರಿಸೀವ್ ಮಾಡಬೇಡ ಕಣೆ ನಕ್ಷು, ಸತಾಯಿಸು, ಹೇಗೋ ಸರ್ಪ್ರೈಸ್ ಅವರಿಗೆ ಅಂದಳು ಸ್ನೇಹ. ಟಿಫನ್ ಮಾಡಿದ್ರೇನೆ ಅಂದು ಜೀವು, ಟಿಫನ್ ತಂದುಕೊಡು ಇಲ್ಲಿಗೆ ಕೂಗಿದಳು ನಕ್ಷತ್ರ. ಏನೇ ಕೆಲಸ ಮಾಡಿದ್ರೂ ಮಾಡದ ಜೀವನ್ 3 ತಟ್ಟೆಗಳಲ್ಲಿ ಬಿಸಿಬೇಳೆ ಬಾತ್ ತಂದಿದ್ದ. ಏನೋ ಜೀವು, ಕೆಲಸ ಮಾಡ್ತಿದ್ದೀಯಾ ಅಂದಳು ಮುಖ ಸಪ್ಪಗೆ ಮಾಡಿಕೊಂಡವನನ್ನು ನೋಡಿ ಸ್ನೇಹ. ಏನೂ ಮಾತನಾಡದೆ ಸುಮ್ಮನೆ ನಕ್ಷತ್ರಳನ್ನು ತಬ್ಕೊಂಡ. ಒಂದಷ್ಟು ಹಗುರಾಗಿದ್ದವಳು ಮತ್ತೆ ಕಣ್ಣೀರಿಗೆ ಜಾರಿದಳು. ಜೀವು, ನನ್ನನ್ನೇನು ಇವತ್ತೇ ಕರ್ಕೊಂಡು ಹೋಗಲ್ಲ, ಯಾಕೆ ಅಳ್ತಾ ಇದ್ದೀಯಾ? ಮುದ್ದು ಅಲ್ವಾ, ಹೋಗು, ಮೊದಲು ಸ್ನಾನ ಮಾಡಿ ರೆಡಿ ಆಗು, ನಿನ್ನ ಫೇವ್ರೆಟ್ ಬಟ್ಟೆನ ರೆಡಿ ಮಾಡಿಟ್ಟಿದ್ದೀನಿ, ಅದೇ ಬಟ್ಟೆ ಹಾಕೋ ಅಂದಳು ತಲೆ ನೇವರಿಸುತ್ತಾ. ಸರಿ ಅಂತ ಹೇಳಿ ಹೊರ ನಡೆದ ಜೀವನ್. ತಿಂಡಿ ಯಾಕೋ ತಿನ್ನಲಾಗಲಿಲ್ಲ, ನಂಗೆ ಯಾಕೋ ತಿನ್ನೋಕ್ಕಾಗ್ತಿಲ್ಲ, ನೀವೇ ತಿನ್ರೆ ಅಂದಳು. ಹೌದೌದು, ಊಟ ತಿಂಡಿ ಎಲ್ಲಿ ಸೇರುತ್ತೆ ಮೇಡಮ್ ಅವ್ರಿಗೆ, ಮೆಂಟ್ಲೂನ ನೋಡೋವರೆಗೂ ಅಂತ ರೇಗಿಸಿದ್ಲು ಶರದಿ. ತಿಂಡಿ ತಿಂದು ಮುಗಿಸಿ ನಕ್ಷು, ನಿರ್ಮಲಕ್ಕನ ಕರಿಯಣ್ವಾ, ಸೀರೆ ಉಡಿಸಿ ಹೋಗ್ಬಿಡಿ, ಆಮೇಲೆ ಫೇಸು ಹೇರ್ ಸ್ಟೈಲ್ ಮಾಡ್ತೀನಿ, ಟೈಮಾಗಿ ಹೋಗುತ್ತೆ ಅಂದಳು ಸ್ನೇಹ. ಶರದಿ ಅಕ್ಕನನ್ನು ಕರೆಯೋದಕ್ಕೆ ಹೋದ್ಲು. 8 ಆಯಿತು, ಇಷ್ಟೊತ್ತಿಗೆ ಏನರೋ ಬರೋದು, ಬನ್ನಿ ಒಳಗೆ ಅಂದರು ತಾರಾ, ಸತಿ ಮತ್ತು ಯತಿಗೆ. ತಾರಮ್ಮ, ಏನು ಕೆಲಸ ಮಾಡಬೇಕು ಹೇಳಿ, ಮಾಡ್ತೀವಿ, ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ, ಹೋಗ್ತಿರೋದು ಹುಡುಗಿ ನೋಡೋಕ್ಕಷ್ಟೇ, ಅದು ಹುಡುಗಿನ ಡೈಲಿ ನೋಡಿದ್ದೀವಿ ನಾವು ಅಂತ ಯತಿ ಹೇಳ್ದ. ಡೈಲಿ ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ, ನಿಧಾನವಾಗಿ ಮಾತಾಡಿ ಅಂದರು ತಾರಾ. ಒಳ್ಳೆ ಗುಟ್ಟಿನ ಮದುವೆ ಆಯ್ತಪ್ಪ ಅಂದ ಸತಿ. ಏನು ಮಾಡ್ತಿದ್ದಾನೆ ಮದುಮಗ ಅಂತ ಕೇಳಿದ್ದ. ಸ್ನಾನ ಆಗಿದೆ, ದೇವಸ್ಥಾನಕ್ಕೆ ಹೋಗಿ ಬಂದುಬಿಡಿ, ಎಲ್ಲರೂ ತಿಂಡಿ ತಿಂದು ಹೊರಡೋದೆ, ಸಮಯಕ್ಕೆ ಸರಿಯಾಗಿ ಹೋಗಬೇಕು, ಹೇಳಿದ್ದೆಲ್ಲ ನೆನಪಿದೆ ತಾನೇ ಅಂದರು ಸುಧಾ. ಸುಧಮ್ಮ, ಎಲ್ಲ ನೆನಪಿದೆ, ನಮ್ಮ ಖುಷಿಗೆ, ನಮ್ಮ ಕುಚುಕೋಗೋಸ್ಕರ ನಾವೇನೋ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀವಿ, ಪರ್ಮಿಷನ್ ಕೊಡಿ ಅಂತ ಸತಿ.
ತಥಾಸ್ತು ಅಂತ ಹೇಳಿ ದೇವರ ಮನೆ ಕಡೆ ನಡೆದ್ರು. ನವೀನ್ ಬಾರೋ ಬೇಗ ಎಂದು ಕರೆದುಕೊಂಡು ಬರಲು ಯತಿ ಹೋದ. ಹಾಲ್ಗೆ ಬಂದ ಗೌಡರು ಬಿಳಿ ಬಟ್ಟೆಯಲ್ಲಿ ಮಿಂಚುತ್ತಿದ್ದರು. ಏನು ಗೌಡ್ರೆ, ಹುಡುಗಿ ನೋಡೋಕೆ ಹೋಗ್ತಿರೋದು ನಿಮ್ಮ ಮಗಂಗೆ, ನೀವೇ ಈ ರೇಂಜ್ಗೆ ರೆಡಿಯಾಗಿದ್ದೀರಲ್ಲ ಅಂತ ರೇಗಿಸಿದ ಸತಿಗೆ, ಗೌಡ್ರೆ ಈ ಖುಷಿನ ಎಲ್ಲ ನಿಮ್ಮ ಇಷ್ಟದಂತೆ ಆಗ್ತಿದೆ ಅಂತ ಕೇಳಿದ್ದ. ಗೌಡರ ಸಂತೋಷ ಮುಖದಲ್ಲೇ ಎದ್ದು ಕಾಣ್ತಾ ಇತ್ತು. ಗುಲಾಬಿ ಹೆಸ್ಲುಗಳಿಗೆ ಹೇಳಿದ್ನಲ್ಲ ರವಿ, ರೆಡಿ ಮಾಡಿಟ್ಟಿದ್ದಾನೆ ನೋಡು, ಸಾಕಾ ಇನ್ನೂ ಬೇಕಾ ಎಂದರು. ಯಾಕೆ ಎನ್ನುತ್ತಾ. ಸರ್ಪ್ರೈಸ್ ಅಂದ ತಕ್ಷಣ ಅಷ್ಟರಲ್ಲಿ ನವೀನ್ ಜೊತೆ ದೇವಸ್ಥಾನಕ್ಕೆ ಹೊರಡ್ತಾ, ಅಮ್ಮ ಪೂಜೆಗೆ ಹಣ್ಣು ಹೂವು ಏನೂ ಕೊಡಲ್ವಾ ಅಂದ. ನವಿಗೆ ಸಂಜು ದೇವ್ರ ಮನೇಲಿ ಎತ್ತಿಟ್ಟಿದ್ದಾನೆ ಕೊಡು ಅಂದರು ಸುಧಾ. ಸಂಜು ತಂದುಕೊಟ್ಟ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ನಡ್ಕೊಂಡೇ ಹೋಗಿ ಬರೋಣವಾ ಅಂದ ನವೀನ್ಗೆ. ಬೇಡ, ಬೈಕಲ್ಲಿ ಹೋಗಿ ಬೇಗ ಬಂದುಬಿಡಿ ಅಂದರು ಗೌಡ್ರು. ಪೂಜೆ ಮಾಡಿ ಮಂಗಳಾರತಿ ಕೊಟ್ಟ ಅರ್ಚಕರು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎಂದು ನವೀನನಿಗೆ ಹರಸಿದ್ರು. ನಸುನಕ್ಕು ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಬಂದಿದ್ದ. ದೇವಸ್ಥಾನದಿಂದ ಹಿಂದಿರುಗಿ ಬಂದ ಮೇಲೆ, ಶಾಂತಮ್ಮ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಬಿಡು, ಅವರು ತಿಂಡಿ ತಿಂದು ರೆಡಿಯಾಗಲಿ. ನವೀನ್, ನೈಟ್ ತಾರಾ ಕೊಟ್ಟ ಬಟ್ಟೆ ಹಾಕು ಅಂತ ತಾಕೀತು ಮಾಡಿ ಹೇಳಿದರು ಸುಧಾ. ಸರಿಮಾ ಅಂತ ಹೇಳಿ ಶಾಂತಮ್ಮ ಕೊಟ್ಟ ತಿಂಡಿ ತಿಂದು ಮುಗಿಸಿದ್ರು. ಬಾರೋ ರೆಡಿಯಾಗುವಂತೆ ಅಂದ ಸತಿಯತಿಗೆ, ಏನರೂ ನೀವು ಒಳ್ಳೆ ಮದುವೆ ಗಂಡನ ರೆಡಿ ಮಾಡೋರಂಗೆ ಆಡ್ತಿದ್ದೀರಾ, ಇವಳು ಬೇರೆ ಬೆಳಗ್ಗೆಯಿಂದ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಇಲ್ಲ, ಮಾಡಿರೋ ಮೆಸೇಜು ನೋಡಿಲ್ಲ ಅಂತ ಹೇಳ್ದ. ತಾರಾ ಕೊಟ್ಟ ಹೊಸ ಬಟ್ಟೆಯನ್ನು ಹಾಕಿಕೊಳ್ಳುತ್ತಾ. ಮಗ ಇನ್ಶರ್ಟ್ ಮಾಡ್ಕೊಳ್ಳೋ, ಹಾಗೆ ಫಾರ್ಮಲ್ ಶೂಸ್ ಹಾಕು ಅಂತ ಯತಿ ಹೇಳ್ದ. ಲೋ, ನೀವಾದರೂ ಹೇಳ್ರೋ, ನಿಜ ಎಲ್ಗೆ ಹೋಗ್ತಿದ್ದೀವಿ ನಾವು ಅಂತ ನವೀನ್ ಕೇಳ್ದ. ಸಣ್ಣ ಗೌಡ್ರು ಯಾಕೋ ಕೂಗ್ತಿದ್ದಾರೆ ಅನಿಸುತ್ತೆ, ಸತಿ ಇರೋ ಬಂದೆ ಎನ್ನುತ್ತಾ ಯತಿ ಹೊರಗಡೆ ಹೋಗ್ಬಿಟ್ಟಿದ್ದ. ನಾವು ಈ ರೂಮಲ್ಲಿ ಇರಬೇಕಾದ್ರೆ ನಕ್ಷತ್ರಳ ಮನೆಗೆ ಕೊಂಡೊಯ್ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಡಿಕ್ಕಿಗೆ ತುಂಬೋದಿಕ್ಕೆ ಅಂತ. ಏನರೋ ಪ್ಲ್ಯಾನ್ ಮಾಡಿದ್ದೀರಾ ನೀವು, ನನಗೆ ಹೇಳ್ರೋ ಕುತೂಹಲದಿಂದ ಕೇಳಿದರು ಸದಾನಂದರು ಯತಿಯನ್ನು ಚಿಕ್ಕ ಹುಡುಗನ ಹಾಗೆ. ಗೌಡ್ರೆ, ಮನೆಗೆ ಸೊಸೆ ಬರ್ತಿದ್ದಾಳೆ, ಏನಿದು ನೀವು ಚಿಕ್ಕ ಹುಡುಗರು ಸರ್ಪ್ರೈಸ್ ಅಷ್ಟೇ ಅಲ್ಲ, ನಿಮಗೂ ಕೂಡ ಹೇಳಲ್ಲ ನಾವು. ಅಲ್ಲ ಗೌಡ್ರೆ, ಹುಡುಗಿ ನೋಡೋಕೆ ಹೋಗೋಕ್ಕೆ ಇಷ್ಟೊಂದು ಸಂಭ್ರಮ ತಯಾರು ಮಾಡ್ತಿದ್ದೀರಲ್ಲ, ಇನ್ನು ಎಂಗೇಜ್ಮೆಂಟು ಮದುವೆ ಹೇಗಿರಬಹುದು ಯೋಚನೆ ಮಾಡ್ತಿದ್ದೀನಿ ಅಂತ ಅಂದ ಯತಿ. ಶಿವರಾಮೇಗೌಡರು ಮನೇಲಿ ನಡೀತಿರೋ ಮೊದಲು ಮದುವೆ ಕಣೋ, ಸದಾನಂದರ ಮದುವೆ ಮಕ್ಕಳ ನಾಮಕರಣ ಆದಮೇಲೆ ನಮ್ಮನೆಯಲ್ಲಿ ದೊಡ್ಡ ಮಟ್ಟದ ಫಂಕ್ಷನ್ ಅಂತ ನಡೀತಿರೋದೇ ನವಿ ಮದುವೆ, ಅದಕ್ಕೆ ಇಷ್ಟು ಸಂಭ್ರಮ ಮತ್ತು ವಿಜೃಂಭಣೆ. ಹತ್ತೂರಿಗೆ ನ್ಯಾಯ ಹೇಳೋ ಶಿವರಾಮೇಗೌಡರ ಸೊಸೆ ಅಷ್ಟು ಸಿಂಪಲ್ಲಾಗಿ ಕರೆತರೋದಕ್ಕಾಗುತ್ತಾ? ಮೀಸೆ ತಿರುವಿದರು ಗೌಡ್ರು. ನಕ್ಷು ಪುಣ್ಯ ಮಾಡಿದ್ಲು ಗೌಡ್ರೆ ನಿಮ್ಮ ಮನೆ ಸೊಸೆ ಆಗೋಕ್ಕೆ. ಆನಂದ ಬಾಷ್ಪ ತುಳುಕಿತ್ತು ಯತಿಗೆ. ಯಾಕೋ ಹುಚ್ಚಪ್ಪ ಅಳೋದು ಅಂದ ಗೌಡರಿಗೆ. ಗೌಡ್ರೆ, ನವಿ ನಮಗೆ ಗೆಳೆಯ ಅಷ್ಟೇ, ಆದರೆ ನಕ್ಷು ನಮಗೆ ತಂಗಿ, ಅಣ್ಣಂದಿರಾಗಿ ನಮಗೆ ಸಂತೋಷ ಅಲ್ವಾ, ಇದೇ ಖುಷೀಲಿ ಏನೋ ಕೇಳಲ್ಲ ಗೌಡ್ರೆ ನಾನು ಅಂತ ಯತಿ ಹೇಳ್ದ. ಕೇಳೋ, ಅದಕ್ಕೇನು, ಇವತ್ತು ಈ ಸಡಗರ ಸಂಭ್ರಮಕ್ಕೆ ಮೂಲ ಕಾರಣನೇ ನೀನು ಸತಿ, ಈ ಮನೆಗೋಸ್ಕರ ನೀವು ಮಾಡಿರೋದನ್ನ ನಾನು ಯಾವತ್ತೂ ಮರೆಯಲ್ಲ ಅಂತ ಗೌಡ್ರು ಹೇಳಿದ್ರು. ನಮ್ಮ ಗೆಳೆಯನಿಗೋಸ್ಕರ ನಾವು ಮಾಡಿದ್ದೀವಿ ಅಷ್ಟೇ ಗೌಡ್ರೆ. ನಕ್ಷು ಮದುವೆ ಆಗಿ ಬಂದಮೇಲೆ ಈ ಮನೆ ಹಿರಿ ಸೊಸೆ ಅಂತ ರೀತಿ ರಿವಾಜುಗಳ ಮಧ್ಯೆ ಅವಳನ್ನು ಬಂಧಿಸೋದಿಲ್ಲ ತಾನೇ ನೀವು. ಅವಳು ಸ್ವತಂತ್ರವಾಗಿ ಇದ್ದವಳು, ಹಿರಿ ಸೊಸೆ ಪಟ್ಟ ಅವಳಿಗೆ ಉಸಿರು ಕಟ್ಟೋ ಹಾಗೆ ಆಗಬಾರ್ದಲ್ವಾ. ಹಾಗೆ ನಾವು ಈಗಿರೋ ಥರನೇ ಸಲಿಗೆಯಿಂದ ಇರ್ಬೋದಲ್ವಾ. ತಂಗಿಯಿಂದ ಗೌಡ್ರ ಮನೆ ಸೊಸೆಯಾಗಿ ನಮ್ಮ ಮಧ್ಯೆ ಅಂತರ ಸೃಷ್ಟಿ ಆಗುತ್ತೆ ಅಲ್ವಾ. ನಕ್ಷು ಇದನ್ನು ತುಂಬ ಮನಸ್ಸಿಗಚ್ಕೊಂಡಿದ್ದಾಳೆ ಅಂತ ಯತಿ ಹೇಳ್ದ. ನೋಡು, ಲಕ್ಷ್ಮಿ ಈಗ ಹೇಗಿದ್ದಾಳೋ ಹಾಗೆ ಮುಂದೇನೂ ಇರ್ತಾಳೆ ನಿಮ್ಮೆಲ್ಲರ ಜೊತೆ. ಇದು ಶಿವರಾಮೇಗೌಡ ಕೊಡ್ತಾ ಇರೋ ಮಾತು. ಅವಳ ಸ್ವಾತಂತ್ರ್ಯಕ್ಕೆ ಈ ಮನೆ ರೀತಿ ರಿವಾಜುಗಳು ಯಾವತ್ತೂ ಬೇಡಿಯಾಗೋದಿಲ್ಲ ಅಂತ ಗೌಡ್ರು ಹೇಳಿದರು. ಅಷ್ಟರಲ್ಲಿ ಎಲ್ಲರೂ ಹೊರಟು ಬಂದಿದ್ದರು. ರವಿ, ನೀನು ಹುಡುಗರನ್ನ ಕರ್ಕೊಂಡು ಬೊಲೆರೋದಲ್ಲಿ ಬಾ, ನಾನು ನವಿ ಸುಧಾ ಸದಾ ತಾರಾ ಸ್ಕಾರ್ಪಿಯೋದಲ್ಲಿ ಹೋಗ್ತೀವಿ ಅಂತ ಗೌಡ್ರು ಹೇಳಿದರು. ಅಪ್ಪ, ಡ್ರೈವ್ ಮಾಡೋಕ್ಕಾದ್ರೂ ರೂಟ್ ಹೇಳಿ ಅಂತ ಅಂದ ನವೀನನಿಗೆ. ನಾನೇ ಇದ್ದೀನಿ ಗೂಗಲ್ ಮ್ಯಾಪ್ ಥರ, ನಾನು ಹೇಳ್ದಂಗೆ ಡ್ರೈವ್ ಮಾಡು ಸಾಕು ಅಂದರು ನಗುತ್ತಾ. ಸುಧಮ್ಮ ತಾರಮ್ಮ ಇಬ್ಬರು ಸಖತ್ತಾಗಿ ಕಾಣ್ತಿದ್ದೀರಾ, ನನ್ನ ದೃಷ್ಟಿನೇ ತಾಗುತ್ತೆ ಅಂದ ಒಂದೇ ಕೈಯಲ್ಲಿ ಸ್ಟೇರಿಂಗ್ ಹಿಡಿದು ಡ್ರೈವ್ ಮಾಡುತ್ತಾ. ಫ್ಲೈನ್ ಕಿಸ್ ಕೊಟ್ಟ ನವೀನ್. ನಸುನಕ್ಕು, ಹೊರಟ್ವಿ ಅಂತ ಹೇಳಿದ್ರಾ ಅಂದರು ಸುಧಾ. ಹಾಂ, ಹೊರಡ್ತಿದ್ದೀವಿ ಅಂತ ಹೇಳಿದ್ದೆ ಅಂದು. ರೈಟ್ ಟರ್ನ್ ತಗೊಳ್ಳೋ ಅಂದರು. ಇದು ಚುಕ್ಕಿಗೆ ಊರಿಗೆ ಹೋಗೋ ರೂಟ್ ಅಲ್ವಾ ಅಂದ್ಕೊಂಡು ಸುಮ್ಮನೆ ತಲೆಯಾಡಿಸಿ ಡ್ರೈವ್ ಮಾಡಿದ್ದ. ಗೌಡರ ಸೂಚನೆಯಂತೆ ಡ್ರೈವ್ ಮಾಡುತ್ತಾ ಬಂದ ನವೀನ್ ಹಾಗೂ ಕಾರು ನಕ್ಷತ್ರಳ ಮನೆ ಮುಂದೆ ನಿಂತಿತ್ತು. ಎಲ್ಲೋ ಎಲ್ಲ ಅಯೋಮಯವಾದಂತೆ. ಚುಕ್ಕಿ ಮನೆಗ ಅಪ್ಪ ಇಷ್ಟು ಸಡಗರ ಸಂಭ್ರಮದಿಂದ ಕರ್ಕೊಂಡು ಬಂದಿದ್ದು, ಮನೆ ನೋಡಿದ್ರೆ ಏನೋ ಫಂಕ್ಷನ್ ಇರೋ ಥರ ಇದೆ. ಚುಕ್ಕಿಗೇನಾದರೂ? ಛೇಛೆ ಇಲ್ಲ, ಅವಳು ನನ್ನವಳು. ನಂಬಿಕೆಯ ಬುನಾದಿ ಭದ್ರವಾಗಿತ್ತು. ಸಲ್ಲದ ಯೋಚನೆಗಳಿಗೆ ಅನುವು ಮಾಡಿಕೊಡದೆ. ಈಗ ಬನ್ನಿ ಎಲ್ಲ. ವಿಶ್ವನಾಥ ದಂಪತಿಗಳು ಹೊರಗಡೆ ಬಂದು ಸ್ವಾಗತಿಸಿದರು. ಬಾಸ್, ಗಾಡಿ ಇಳೀರಿ, ಏನು ಕನಸು ಕಾಣ್ತಿದ್ದೀರಾ? ಇನ್ನೂ ಕಾರಿನಲ್ಲೇ ಕುಳಿತಿದ್ದ ಸತಿ ನವೀನ್ ಬಳಿಗೆ ಬಂದು ಸತಿ ಎಚ್ಚರಿಸಿದ್ದ.
ಏನೋ ಮಗ ಇದು ಎಲ್ಲ ಅಯೋಮಯ ಅಂತ ನವೀನ್ಗೆ. ಬಾ ಒಳಗಡೆ ಹೋಗೋಣ, ಎಲ್ಲರೂ ಕಾಯ್ತಿದ್ದಾರೆ ಅಂದ ಸತಿ. ವಿಶ್ವನಾಥರು ಕಾರಿನ ಬಳಿಯೇ ಬಂದು ಸ್ವಾಗತಿಸಿದ್ರು. ಹೊಸ್ತಿಲ ಬಳಿ ಬರುವಷ್ಟರಲ್ಲಿ ಶರದಿ, ಸ್ನೇಹ, ಮತ್ತೊಂದು ಹುಡುಗಿ ಆರ್ತಿ ಹಿಡಿದು ಬಂದಿದ್ರು. ಇರಿ ಬ್ರೋ, ಹಾಗೆಲ್ಲ ಡೈರೆಕ್ಟ್ ನುಗ್ಗೋ ಆಗಿಲ್ಲ ಅನ್ನುತ್ತಾ ನವೀನನಿಗೆ ಮಾತೆ ಹೊರಡದಂತಾಗಿತ್ತು. ಅಪ್ಪನೆಡೆಗೆ ಧನ್ಯತಾ ಭಾವದಿಂದ ನೋಡಿದ. ನಸುನಕ್ಕರು ಗೌಡರು. ಆರತಿ ಬೆಳಗಿ, ಏನು ಹಾಗೆ ನಿಂತರೆ ದುಡ್ಡು ಹಾಕಿ ಅಂದಳು ಸ್ನೇಹ. ಹಾಡು ಹೇಳಿದ್ರೆ ದುಡ್ಡು ಹಾಕೋದು ಅನ್ನೋ ಮಗ ಯತಿ ಗೆಳೆಯನ ಸಪೋರ್ಟಿಗೆ ಬಂದಿದ್ದ. ನೀವು ಕೇಳ್ತೀರಾ ಅಂತ ಗೊತ್ತು, ನಾವು ರೆಡಿಯಾಗಿ ಇದ್ದೀವಿ ಎನ್ನುತ್ತಾ, ಯಾರಿಟ್ಟರಿ ಚುಕ್ಕಿ ಯಾಕಿಟ್ಟರಿ ಚುಕ್ಕಿ, ಹೇಳಿ ಹೇಳಿ ಯಾರಿಟ್ಟಿದ್ದು, ಹುಬ್ಬೇರಿಸುತ್ತಾ ಕೇಳಿದಳು ಶರದಿ. ಮತ್ತು ಸ್ನೇಹ ಹೆಬ್ಬೆರಳನ್ನು ಹಣೆ ಮೇಲೆ ಹಾಡಿಸಿ, ನಾನೇ ಇಟ್ಟಿದ್ದು ಅನ್ನುತ್ತಾ ಆರತಿ ತಟ್ಟೆಗೆ 500ರ 2 ನೋಟ್ಗಳನ್ನು ಹಾಕಿ, ಈಗಲಾದರೂ ಬರ್ಬೋದಾ ಅಂತ ಕೇಳಿದ. 500 ನೋಟ್ಗೆ ಪ್ಯಾಸೇಜ್ವರೆಗೂ ಎಂಟ್ರಿ ಸಿಗ್ಬೋದಷ್ಟೇ, ಕಣ್ಣು ಮಿಟುಕಿಸಿದಳು ಸ್ನೇಹ. ಎಂದು ಬಾಯಿ ತೆಗೆಯುವಷ್ಟರಲ್ಲಿ ಮಧ್ಯೆ ಬಾಯಿ ಹಾಕಿದ ಶರದಿ, ಪ್ಯಾಸೇಜ್ನಿಂದ ಲೆಫ್ಟ್ ಟರ್ನ್ ತಗೋಬೇಕಂದ್ರೆ ಈಗೆಲ್ಲ ಲಂಚ ಕೊಟ್ಟರೆ ಎಂಟ್ರಿ, ತುಂಬ ಟೆಸ್ಟ್ಗಳನ್ನು ಪಾಸ್ ಮಾಡಬೇಕು, ಹಾಲ್ಗಾದರೆ ಇನ್ನೂ 500ರ 2 ನೋಟು ಅಂದಳು ಶರದಿ. 500ರ 2 ನೋಟುಗಳನ್ನು ಹಾಕಿದ ಸತಿ, ಸದ್ಯಕ್ಕೆ ಹಾಲ್ಗೆ ಎಂಟ್ರಿ ಕೊಡಿ ಅಂದ. ಬಲಗಾಲಿಟ್ಟು ಒಳ ಹೋಗು ನವಿ, ಸುಧಾ ಹಿಂದಿನಿಂದ ಹೇಳಿದರು. ಪ್ಯಾಸೇಜ್ ದಾಟಿ ಒಳ ಬರುವಾಗ ಪ್ಯಾಸೇಜಿಗೆ ಹೊಂದಿಕೊಂಡಿದ್ದ ನಕ್ಷತ್ರಳ ರೂಮಿನ ಕಡೆಗೆ ಕಣ್ಣು ಹಾಯಿಸಿದ್ದ. ಕಳ್ಳ, ನೋಡೋಕ್ಕೆ ಟೈಮ್ ಇದೆ, ಒಳಗಡೆ ನಡಿ ಈಗ, ತಾರಾ ಹಿಂದಿನಿಂದ ಕಿವಿ ಹಿಂಡಿದ್ರು. ಎಲ್ಲರೂ ಹಾಲ್ನಲ್ಲಿ ಬಂದು ಕೂತ್ಕೊಂಡಿದ್ರು. 4-6 ಬಾರಿ ಬಂದು ಹೋಗಿದ್ದ ಮನೆಯಲ್ಲಿ ಎಲ್ಲರೆದುರು ಕೂರಲು ನವೀನನಿಗೆ ಅದೆಂಥದೋ ಮುಜುಗರವಾದಂತಾಯಿತು. ವಿಶ್ವನಾಥರು ತನ್ನ ಸೋದರ ಬಂಧುಗಳನ್ನು, ಗೌಡರ ಫ್ಯಾಮಿಲಿಯನ್ನು ಒಬ್ಬರಿಗೊಬ್ಬರಿಗೆ ಪರಿಚಯ ಮಾಡಿಕೊಟ್ರು. ಶರದಿ ಜ್ಯೂಸ್ ತಂದಳು. ಏನು ಬ್ರೋ, ಹುಡುಗಿ ತೋರಿಸ್ಬೇಕಾ, ಸುಮ್ಕ ಇಲ್ಲದೆ ಸುಮ್ಮನೆ ತೋರ್ಸೋಕ್ಕಾಗಲ್ಲ ಅಂತ ಹೇಳಿದ್ಲು. ಮೆಸೇಜ್ ಮಾಡೋಕ್ಕೆ ಹೇಳು ಅವಳಿಗೆ, ಪಿಸುಗುಟ್ಟಿದ ನವೀನ್. ಸರಿ ಹೇಳ್ತೀನಿ ಎನ್ನುತ್ತಾ ಎಲ್ಲರಿಗೂ ಜ್ಯೂಸ್ ಕೊಟ್ಟು ರೂಮಿನ ಕಡೆ ನಡೆದಳು. ಸ್ನೇಹ ರೂಮಿನಿಂದ ಆಚೆ ಬಂದಳು. ಶರದಿ ಹೇಳಿರುವಳೆಂದು ಮೆಲ್ಲನೆ ಮೊಬೈಲ್ ತೆಗೆದು ಹಾರ್ಟ್ ಸಿಂಬಲ್ ಒಂದನ್ನು ಮೆಸೇಜ್ ಮಾಡಿದ. ಟಣ್ ಎಂದು ಸ್ನೇಹಾಳ ಕೈಲಿದ್ದ ಮೊಬೈಲ್ ಸದ್ದಾಯಿತು. ಬಾಗಿಲ ಬಳಿ ನಿಂತಿದ್ದವಳು ಮೊಬೈಲ್ ತೋರಿಸಿ ಒಳಗಡೆ ಹೋಗಿದ್ಲು. ಮನದಲ್ಲೇ ಶಿಟ್ ಎಂದುಕೊಂಡು, ಮಗ ಸರ್ಪ್ರೈಸ್ ಕೊಡಬೇಕು ಅಂದರೆ ಈ ರೇಂಜ್ಗ ಮಗ, ಪಕ್ಕದಲ್ಲೇ ಕುಳಿತಿದ್ದ ಸತಿಗೆ ಕೇಳಿದ. ಗೌಡ್ರು ಲೆವೆಲ್ ಅಂದರೆ ಏನು ಅಂದ್ಕೊಂಡಿದ್ದೀಯಾ ಅಂದ ಸತಿ. ಮಗ, ನಾನಿನ್ನೂ ಪ್ರಪೋಸೇ ಮಾಡಿಲ್ವೋ, ಬರೀ ಅವಳ ಮೇಲೆ ಸರ್ವಾಧಿಕಾರಿ ಧೋರಣೆ ಮಾಡಿದ್ದೀನಿ ಅಂತ ನವೀನ್ ಹೇಳ್ದ. ನೋಡು ಮಗ, ನಿನ್ನ ಲವ್ಗೆ ಈಗ ಚಾಲೆಂಜ್, 5 ನಿಮಿಷದಲ್ಲಿ ಪ್ರಪೋಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊ, ಯಾರೂ ಮಾಡಿರಬಾರ್ದು ಹಾಗೆ ಡಿಫ್ರೆಂಟಾಗಿ ಅಂದ ಸತಿ. ಸ್ವಲ್ಪ ತಿಂಡಿ ಮಾಡಿ ಅಂದರು ಪೂರ್ಣಿಮಾ. ತಿಂಡಿ ಏನು ಬೇಡ, ಮಾಡಿಕೊಂಡೇ ಬಂದ್ವಿ ಅಂದರು ಸುಧಾ. ಮಾಡಿಸಿದ್ದೀವಿ, ಸ್ವಲ್ಪ ಮಾಡಿ ಅಂದವರು ಒಳಗೋದರು. ತಿಂಡಿಯಾದರೂ ತರುವಳೆ ಆಸಿಗಣ್ಣಿನಿಂದ ಕಾಯುತ್ತಿದ್ದ ನವೀನ್. ಸ್ನೇಹ ತಿಂಡಿ ಪ್ಲೇಟ್ಗಳನ್ನು ತುಂಬಿದ ಟ್ರೇಗಳನ್ನು ಹಿಡಿದು ಬಂದಿದ್ಲು. ಸಾಕು ಬಿಡ್ರಮ್ಮ, ನಮ್ಮ ಹುಡುಗಂಗೆ ಎಷ್ಟು ಗೂಳು ಹೊಯ್ಕೋತೀರಾ ಅಂತ ಅಂದ ಸುಧಾಮಣಿಗೆ. ಆಂಟಿ, ನಿಮ್ಮ ಮಗ ನಮಗೆಲ್ಲ ಕಮ್ಮಿ ಕಾಟ ಕೊಟ್ಟಿದ್ದಾರಾ, ಮದುವೆ ಮುಗಿಯೋ ಅಷ್ಟರಲ್ಲಿ ಬಡ್ಡಿ ಸಮೇತ ತೀರಿಸ್ತೀವಿ, ಮತ್ತೆ ಚಾನ್ಸ್ ಸಿಗಲ್ಲ ಅಂದಳು ಮುನ್ನಡೆದಳು. ಹೀಗೆ 3 ಗಂಡುಗಳು ಅಕ್ಕಪಕ್ಕ ಕೂತ್ರೆ ನಮ್ಮ ಹುಡುಗಿಗೆ ಕನ್ಫ್ಯೂಸ್ ಆಗಲ್ವಾ ಅಂದ ನಕ್ಷತ್ರಳ ದೊಡ್ಡಪ್ಪನಿಗೆ. ಹುಡುಗಿ ಚೆನ್ನಾಗೇ ಪರಿಚಯ ಇದೆ, ಕನ್ಫ್ಯೂಸ್ ಏನಾಗಲ್ಲ ಅಲ್ವೇನೋ ನವಿ ಅಂದರು ಸದಾನಂದರು. ಅವ್ರು ಮಾತ್ರ ಹುಡುಗಿ ತೋರಿಸ್ತಾನೇ ಇಲ್ಲ. ನಿಧಾನವಾಗಿ ಯಾರಿಗೂ ಕೇಳಿಸದಂತೆ ಗೊಣಗಿ, ಏನೋ ಇದು, ಇಬ್ಬರು ಬಿಟ್ಟರೆ ಒಬ್ಬರು ಶುರು ಮಾಡ್ತಿದ್ದಾರೆ ಅಂದ ನವೀನ್ಗೆ. ಅವರೇನಾದರೂ ಮಾಡ್ಕೊಳ್ಳಿ, ಪ್ರಪೋಸ್ ಮಾಡೋಕ್ಕೆ ಪ್ಲ್ಯಾನ್ ರೆಡಿನಾ ಅಂತ ಸತಿ ಕೇಳಿದ್ದ. ಹೀಗೆ ಇಷ್ಟೊಂದು ಜನಗಳ ಮಧ್ಯೆ ಕೂರಿಸಿ ಪ್ರಪೋಸ್ ಅಂತೆ ಸಪ್ರೇಟಾಗಿ ಹಾಕಿದ್ರೆ ಹಂಗಾಮ ಮಾಡ್ತಿದ್ದೆ ಅಂದ ನವಿ. ಡಿಫ್ರೆಂಟಾಗಿ ಮಾಡಬೇಕು ಅಂತಲ್ವಾ, ಮಾಡು, ಆವಾಗಲೇ ಕಿಕ್ಕಿರೋದು ಅಂದ ಯತಿ. ಐಡಿಯಾ ಒಂದು ಹೊಳೆದಂತೆ. ಐಡಿಯಾ ಏನೋ ಸಿಕ್ತು, ಆದರೆ ಹೇಳೋದು ಹೇಗೆ ಅಂದ ನವೀನ್. ನಿನ್ನ ಪ್ಲ್ಯಾನ್ ನಮ್ಮ ಹತ್ರ ಹೇಳು, ನಾವಿಲ್ವಾ ಅಂದ ಸತಿ. ಸರಿ ಎಂದು ಪ್ಲ್ಯಾನ್ ತಿಳಿಸಿದ. ಮಗ, ಸಖತ್ ಪ್ಲ್ಯಾನ್ ಕಣೋ ಎಂದು, ಬಾರೋ ಎಂದು ಯತಿಗೆ ಎಬ್ಬಿಸಿಕೊಂಡು ನಕ್ಷತ್ರಳ ರೂಮ್ಗೆ ಹೋಗಿ ನಕ್ಷತ್ರಳನ್ನು ಇಬ್ಬರು ತೊಟ್ಟಿಲು ರೀತಿ ಮಾಡಿಕೊಂಡು ಎತ್ಕೊಂಡು ಬಂದರು. ಮುಖ ಕಾಣದಿರಲೆಂದು ಶರದಿ, ಸ್ನೇಹ ಮುಖಕ್ಕಡ್ಡವಾಗಿ ಪರದೆ ಹಿಡಿದುಕೊಂಡು ಬಂದರು. ನಕ್ಷತ್ರಳನ್ನು ಎತ್ತಿಕೊಂಡು ಬಂದು ವಿಶ್ವನಾಥರ ತೊಡೆ ಮೇಲೆ ಕೂರಿಸಿದ್ರು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.